ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ರಕ್ಷಾಬಂಧನ ಹಾಗೆ ನೂಲು ಹುಣ್ಣಿಮೆ ಎರಡೂ ಇದೆ. ನಮ್ಮದ್ರಲ್ಲಿ ನಾವು ಶನಿವಾರನ ಚೇಂಜ್ ಮಾಡ್ಕೋತಾರೆ ನಮ್ಮ ಮನೇಲಿ ಗಂಡು ಮಕ್ಕಳು. ಹಾಗೆಯೇ ರಕ್ಷಾಬಂಧನ ಕೂಡ ಇದೆ, ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಬಟ್ ನಮ್ಮ ಗಾನವಿದು ಸ್ಕೂಲ್ ಇದೆ ಇವತ್ತು. ವಸಿಷ್ಠಂದು ರಜಾ ಇದೆ, ಅವಳು ಸ್ಕೂಲ್ಗೆ ಹೋಗಿದ್ದಾಳೆ, ಬರ್ತಾಳೆ, ಬೇಗ ಬರ್ತಾಳೆ. ಮಧ್ಯಾಹ್ನ ಬಂದ ಮೇಲೆ ನಾನು ರಾಖಿ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅರ್ಜೆಂಟ್ ಆಗಿಬಿಡುತ್ತೆ, ಹಾಗಾಗಿ ಚೆನ್ನಾಗಾಗಲ್ಲ ಅಂತೇಳಿ ಸ್ಕೂಲ್ ಬಿಟ್ಟು ಬಂದ ಮೇಲೇ ಮಾಡಿಸೋಣ ಅಂತಂದು ಅಂದ್ಕೊಂಡಿದ್ದೀನಿ. ನಾವು ಲಕ್ಷ್ಮಿ ಕೂಡ ಇನ್ನೂ ತೆಗ್ದಿಲ್ಲ. ಇವತ್ತು ಹುಣ್ಣಿಮೆ ಇದೆಯಲ್ಲ, ಮಧ್ಯಾಹ್ನದ ಮೇಲೆ ಲಕ್ಷ್ಮಿ ತೆಗಿಯೋಣ ಅಂತಂದು ಹಾಗೆ ಪೂಜೆ ಎಲ್ಲ ಮಾಡಬೇಕು. ಇವತ್ತು ಮಧ್ಯಾಹ್ನದ ಮೇಲೆ ಹುಣ್ಣಿಮೆ ಮುಗೀತಲ್ಲ, ಮಧ್ಯಾಹ್ನ ಲಕ್ಷ್ಮಿ ತೆಗಿಯೋಣ ಅಂತಂದು ಅಂದ್ಕೊಂಡಿದ್ದೀವಿ. ಅವನು ಫ್ರೆಂಡ್ ಜೊತೆ ಆಟ ಆಡ್ತಿದ್ದಾನೆ, ರಜಾ ಇದೆ ಅವನಿಗೆ ಇವತ್ತು. ಮಾಂಟೇಸರಿಗಳೆಲ್ಲ ರಜಾ ಇರ್ತವೆ. ಈಗ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿ ಶನಿವಾರ ಚೇಂಜ್ ಮಾಡ್ತಾರೆ. ಶನಿವಾರ ಚೇಂಜ್ ಮಾಡಿ ಆದಮೇಲೆ ನಾವು ಈಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನೆನ್ನೆ ಹೋಗಿಲ್ಲ, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಮ್ಮ ಮನೆಯವರು ಶನಿವಾರನ ಚೇಂಜ್ ಮಾಡ್ಕೋತಾರೆ. ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಇಲ್ಲೇ ಇನ್ನೊಂದು ಸಲ ಪೂಜೆ ಮಾಡ್ತಿದ್ದೀವಿ. ಪೂಜೆ ಮಾಡಿ ನೈವೇದ್ಯನ ಮಾಡಬೇಕು. ಈಗ ಮತ್ತೆ ಹೊಸದಾಗಿ ಮತ್ತೆ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ ಫ್ರೆಂಡ್ಸ್. ಏನಾದರೂ ನೈವೇದ್ಯ ಮಾಡ್ಬೋದು, ಒಟ್ಟಿನಲ್ಲಿ ಸ್ವೀಟ್ ನೈವೇದ್ಯ ಮಾಡಿ ಇಡಿಬೇಕು. ಈಗ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದಾರೆ. ರಾಖಿ ಹಬ್ಬ ಬೇರೆ ಇದೆ. ಇವ್ರ ಅಕ್ಕನ ಸ್ಕೂಲ್ ಇದೆ ಫ್ರೆಂಡ್ಸ್, ಸ್ಕೂಲ್ಗೆ ಹೋಗೋಳೆ. ಬಂದ ಮೇಲೆ ಕಟ್ತಾಳೆ. ಇವತ್ತು ಶನಿವಾರ ಅಲ್ಲ, ಇನ್ನು ಸ್ಕೂಲ್ ರಜೆ. ಹೋಮ್ವರ್ಕ್ ಆಮೇಲೆ ಮಾಡುವಂತೆ. ಅವನ ಬುಕ್ಸು ಪೆನ್ಸಿಲೆಲ್ಲ ನಾವು ಲಕ್ಷ್ಮಿ ಕೂರಿಸಿದ್ದೀವಲ್ಲ ಫ್ರೆಂಡ್ಸ್, ಆ ಟೇಬಲಲ್ಲಿದ್ದಾವೆ. ಹಂಗಾಗಿ ಅವನಿಗೆ ಚಿಂತೆ ಆಗ್ಬಿಟ್ಟೈತಿ. ಇವಾಗ ಪೂಜೆ ಕೂಡ ಮಾಡ್ತಾರೆ, ದೇವ್ರಿಗೆ ಪೂಜೆ ಮಾಡೋರು ಫ್ರೆಂಡ್ಸ್. ಅಲ್ಲಿ ಇಟ್ಟಿದ್ದಾರೆ ನೋಡ್ತಿರ್ಬೋದು. ಅಲ್ಲಿ ಅದು ಶನಿವಾರ 6 ಎಳೆ, 3 ಎಳೆದು ಒಂದು ಇದೆ, ಅದು 2 6 ಎಳೆ ಆಗುತ್ತೆ. ಈಗ ಅಲ್ಲಿ ದೇವ್ರ ಮುಂದೆ ಇಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಬಸ್ತಿಗೆ ಹೋಗಿ ಹಾಕ್ಕೊಂಬರ್ಬೇಕು. ನಮ್ಮೂರಲ್ಲಿ ಬಸ್ತಿ ಇಲ್ವಲ್ಲ, ನಾವಿರೋ ಅಲ್ಲಿ, ಹಂಗಾಗಿ ಅವರೇ ಅಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದಾರೆ. ಈಗ ಅದನ್ನು ನಮ್ಮ ಮನೆಯವರು ಹಾಕ್ಕೊಳ್ತಾರೆ ಪೂಜೆ ಮಾಡಿ ಆದಮೇಲೆ. ನಾವು ನಿನ್ನೆ ದೇವಸ್ಥಾನಕ್ಕೂ ಹೋಗಿಲ್ಲ ಫ್ರೆಂಡ್ಸ್. ಹಂಗೆ ಮಳೆ ಎಲ್ಲ ಜೋರು ಅಂದರೆ ಜೋರು, ಚೂರು ಪುರ್ಸೊತ್ತಿಲ್ಲ, ಹಂಗೆ ಮಳೆ ಸುರಿತು. ಹಾಗಾಗಿ ಇವತ್ತು ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ತಿಪ್ಪರಮ್ಮ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಹೋಗಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಬರಬೇಕು ದೇವಸ್ಥಾನಕ್ಕೆ. ಇಲ್ಲಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದು 3 ಎಳೆ ಇರುತ್ತೆ, ಅದನ್ನು 2 ಸೇರಿ 6 ಎಳೆ ಮಾಡಿ ಹಾಕ್ಕೊಳ್ತಾರೆ. ಮದುವೆ ಆದವರು 6 ಎಳೆ ಹಾಕ್ಕೋತಾರೆ, ಮದುವೆ ಆಗದೆ ಇರೋರು 3 ಎಳೆ ಶನಿವಾರ ಹಾಕ್ಕೊತಾರೆ. ಅಂದರೆ ಮುಂಜಿ ಮಾಡಿಸಿರ್ತಾರಲ್ಲ ಮಕ್ಕಳಿಗೆ, ಅವರು 3 ಎಳೆನೇ ಹಾಕ್ಕೊಳ್ಳೋದು. ಇವರು ಮದುವೆ ಆದವರು 6 ಎಳೆ, ಮದುವೆ ಆಗೋವ್ರಿಗೂ 3 ಎಳೆನೇ ಹಾಕ್ಕೊಳ್ಳೋದು. ಮದುವೆ ಆದಮೇಲೆ 6 ಎಳೆ ಹಾಕ್ಕೋತಾರೆ, 2 ಸೇರಿಸ್ಬಿಟ್ಟು ಹಾಕ್ಕೋತಾರೆ. ಬಸ್ತಿಗೆ ಹೋಗಿ ಹಾಕ್ಕೋಬೇಕು. ಪಂಡಿತರೆಲ್ಲ ಹಾಕ್ತಾರೆ ಬಸ್ತಿಗೆ, ನಮ್ಮ ಕಡೆ ಹಾಕ್ತಾರೆ. ಇಲ್ಲಿ ಬಸ್ತಿ ಇಲ್ಲ, ಹಾಗಾಗಿ ನಾವು ಇದನ್ನು ಊರಿಗೆ ಹೋದಾಗ ಇಸ್ಕೊಂಬಂದಿರ್ತೀವಿ ಅಲ್ಲೇ ಬಸ್ತಿಲಿ. ಈಗ ಅದನ್ನು ಬಿಡಿಸಿ ಪೂಜೆ ಮಾಡಿ ಹಳೆ ಶನಿವಾರ ಚೇಂಜ್ ಮಾಡಿ ಈಗ ಹೊಸ ಶನಿವಾರ ಹಾಕ್ಕೊಳ್ಳೋದು. ಅದು ನೂಲು ಹುಣ್ಣಿಮೆ ದಿನವೇ ಹಾಕ್ಕೋಬೇಕು ನೋಡಿ. ಆಯಿತು, 2 ಶನಿವಾರ ಸೇರಿಸ್ಕೊಂಡು ಹಾಕ್ಕೊಳ್ತಾರೆ. ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಮನೆಯವರು ರೆಡಿಯಾಗಿ ಆವಾಗಲೇ ವೆಯ್ಟ್ ಮಾಡ್ತಿದ್ದಾರೆ. ನಾನೇ ಇನ್ನು ಲೇಟ್ ಮಾಡಿದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕಲ್ಲ, ಹಾಗಾಗಿ ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ವಸಿಷ್ಠ, ಬಳೆ ಹಾಕೋಬೇಕು ಫ್ರೆಂಡ್ಸ್. ವಸಿಷ್ಠ ಬಾ, ದೇವಸ್ಥಾನ. ಹಾಂ, ಅದೇ ಇದೆ. ಚೆನ್ನಾಗಿ ಮಾಡೋಣಲ್ವಾ?
ತಿನ್ನಲ್ಲ ತಿನ್ನಿಸ್ತಂಬಲ್ಲ ಎಲಿಫೆಂಟ್ ಬಿಡಿಸಿದ್ವಿ ನಾನು ಬಣ್ಣ ಬಿಡಿಸಿದ್ದಲ್ಲ ಮತ್ತೆ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದು ಈಗ ತಿಂಡಿ ತಿಂತಾ ಇದ್ದೀನಿ. ತಿಂಡಿಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದು. ಇವನು ತಿಂದಿರಲಿಲ್ಲ, ಈಗ ಅವನಿಗೂ ತಿನ್ನಿಸ್ಬಿಟ್ಟು ನಾನು ತಿನ್ನಬೇಕು. ಫಸ್ಟು ದೇವ್ರ ಪ್ರಸಾದ ಕೊಟ್ಟಿದ್ದಾರೆ, ಆಂಜನೇಯನ ಪ್ರಸಾದ ತಿಂದ್ಬಿಟ್ಟು ಅವನು ತಿನ್ಬೇಕು. ಹಿಡಿ ಇಷ್ಟೇ ಬನಾನ ದೇವ್ರ ಪ್ರಸಾದ ಇದು, ತಿನ್ನಲೇಬೇಕು. ಏನಪ್ಪ ಪ್ರಸಾದ ಬೇಡವಾ? ಆಂಜನೇಯನ ಕಣೋ. ಟ್ರ್ಯಾಕ್ಟರ್, ಲಾರಿ, ಕಾರ್ ಹೆಂಗ್ ಗೊತ್ತಾ? ಗಾಡಿ ಬಿದ್ರೆ ಹೆಂಗ್ ಒಂದು ಹೆಂಗೆ ಮೇಲೆ ಕುತ್ಕೊಂಡು ಬಿಡ್ಸಿ. ಹಿಡಿ ಹಿಡಿ ಅಂದೆ. ನನಗೆ ಬಿಡ್ಸಕ್ ಬರುತ್ತೆ. ನಾನು ಗೊತ್ತಲ್ಲ ನನಗೆ ಬಿಡ್ಸುತ್ತೆ. ತಿಂಡಿನಾರ ತಿಂಡಿ. ಯಾವಾಗ ತಿಂದಿದೀಯಾ? ನಾನು ನೋಡಿದ್ದೀನಿ, ತಿಂದಿಲ್ಲ, ಸುಳ್ಳು ಹೇಳ್ಬೇಡ. ಟ್ರಕ್, ಕಾರ, ಟ್ರಕ್ ತರ ಕಾಣಿಸ್ತಿಲ್ವಾ? ಎಲ್ಲ ಇದೇ ತರನೇ ವರ್ಷಕ್ಕೆ ಸ್ಕೂಲ್ ಇದೆಯಾ? ಸೋಫಾ ಮೇಲೆ ಬೀಳುತ್ತೆ, ಕೆಳಗೆ ಹಾಕ್ಬೇಕು. ಹೋದ್ ನಾವು ಸ್ಕೂಲಿಗೆ ಇವತ್ತು ಮಾರ್ನಿಂಗ್. ಕಣ್ಣಿಗೆ ಕಾಡಿ ಕಡಿ ನೆನೆ ಹಚ್ಕೊಂಡಿದ್ದೆ. ಬಾ ಬ್ರೋ ಹ್ಯಾಪಿ ವಿಶ್ ಮಾತ್ರ ಮಾಡಿಸ್ಕೋ. ಬೆಳಗ್ಗೆ ಹಂಗೆ ಹೋಗೋಳ, ನೀ ಮಲಗಿದ್ದೆ. ಪಾಪು ಮಲಗಿತ್ತು. ಹಾಂ ಯಾರದ ಏನು ಕಳ್ತನ ಮಾಡ್ತಿರೋದು? ನೋಡಿ ನಿಮ್ಮ ಫ್ರೆಂಡ್ ಬಂದ. ನಾನು ಇಲ್ಲೇ ಇದ್ದೆ ಬೆಳಗ್ಗೆ. ಕಿತ್ತ ಅದು ಹಾಕಕ್ಕೆ ಬರಲಿಲ್ವಾ ಮತ್ತೆ? ಅವ್ರ ಲತಾ ಚಿಕ್ಕಿದ ಬ್ಯಾಗು ಕಿತ್ತಾಕಿದ್ದಾನೆ. ಕೊಡಿಲ್ ನೋಡೋಣ. ಈಗ ಆಟ ಆಡೋಕೆ ವೇಸ್ಟ್ ಆಯಿತು. ವೇಸ್ಟ್ ಮಾಡ್ದ, ಹಾಕ್ಕೊಂಡು ಕುಣ್ದಾಡ್ತಿದ್ದ, ಅದಕ್ಕೆ ಕಿತ್ತಾಯ್ತು. ಅಲ್ಲ ಹಾಕ್ಬಾರ್ದು, ಅವರು ಟೆರೆಸ್ ಮೇಲೆ ಹಾಕ್ತಾರ. ನಿಮ್ಮ ಅಂಗಡಿಯಲ್ಲಿ ಹೆಸರನ್ನೇ ಐತಾ? ಚಿಗ್ರುಮಂಟೇಶ್ವರಿಗೆ ಹೋಗುವಾಗ ಅಲ್ಲಿತ್ತು ನಮ್ಮ ಅಂಗಡಿಯಲ್ಲಿ. ಮಾಡ್ತಿಲ್ಲ. ಇಟ್ ಈಸ್ ಫ್ರೂಟ್ ಆ್ಯಂಡ್ ನಟ್ ಲೈಕ್ ದಟ್. ನೀನು ಅಲ್ಲೇ ಇವತ್ತು. ಬಾಯ್. ನಡಿ, ನಾ ಡೋರ್ ಹಾಕ್ತೀನಿ. ರಾಖಿ ಕಟ್ಟಬೇಕು, ಬರ್ರಿ, ಟೈಮ್ ಆಗುತ್ತೆ. ಅದಕ್ಕೆ ನನ್ನ ಪಪ್ಪನ ಕರ್ಸ್ಕೊಂಡು ಪಪ್ಪನ ಹತ್ರ ಬಿಡಿಸಿ. ಯಾಕೆ? ಹಾಂ ನಾನು ಏನು ಮಾಡಿದೆ? ಆಟ ಆಡಬೇಕಲ್ಲ, ಈಗ ರಾಖಿ ಕಟ್ಟಬೇಕಲ್ಲ. ಫ್ರೆಂಡ್ಸ್, ಈಗ ಇವಳು ಸ್ಕೂಲಿಂದ ಬಂದಿದ್ದು. ಇನ್ಮೇಲೆ ರಾಖಿ ಕಟ್ತಾಳೆ. ಇವತ್ತು ಸ್ಕೂಲ್ ಬೇಗ ಇತ್ತಲ್ಲ, ಹಂಗಾಗಿ ಬೇಗ ಹೋಗಿ. ಬಾರಾಯ್ ವಸಿಷ್ಠ. ಹಂಗೆ ಅರ್ಜೆಂಟ್ ಆಗುತ್ತೆ ಅದು ಸ್ಕೂಲ್ ಇದ್ದಾಗ. ಅಡುಗೆ ಮನೆ ಲೈಟ್ ಅರ್ಜೆಂಟ್ ಆದ್ರೆ ಚೆನ್ನಾಗಲ್ಲ. ನಮ್ಮ ಅಕ್ಕ ನೀನು ಕೊಡ್ತೀನಿ, ನಿನ್ನ ತಮ್ಮ ನನಗೆ ಕೊಡು ಪ್ಲೀಸ್ ಅಂತ. ಏಕೆ? ಅಷ್ಟು ಮುದ್ದಾಗಿ ಯಾರು? ಇವನೇ, ಇವನ? ನನ್ನ ತಮ್ಮ. ತೂತು ದೃಷ್ಟಿ ಆಗುತ್ತೆ. ಫ್ರೆಂಡ್ಸ್, ರಾಖಿ ಕಟ್ಟೋದಕ್ಕೆಲ್ಲ ಈಗ ರೆಡಿ ಮಾಡ್ಕೊತೀನಿ. ಇಲ್ಲಿ ನೋಡ್ತಿರ್ಬೋದು, ಇದೇ ಗಾನೂನ ರಾಖಿ. ಗಾನು ಸೆಲೆಕ್ಷನ್ ಮಾಡಿ ತಂದಿರೋಂಥ ರಾಖಿ, ಸಿಲ್ವರ್ ರಾಖಿ. ಹಾಗೆಯೇ ಇದು ವಸಿಷ್ಠ ಅವರ ಇನ್ನೊಂದು ಅಕ್ಕ ಕಳಿಸಿರೋ ರಾಖಿ ಊರಿಂದ. ಯುನಿಕಾರ್ನ್ ಇದು.
ಇದರಲ್ಲೂ ಅಷ್ಟೇ ಬ್ರೋ ಇದೆ, ಇದರಲ್ಲೂ ಬ್ರೋ ಇದೆ. ಇದು ಅವ್ರ ಅಕ್ಕ, ಇನ್ನೊಂದು ಅಕ್ಕ ಕಳಿಸಿರೋ ಅಂಥ ರಾಖಿ. ಇದು ಇವ್ರ ಗಾನು ಅಕ್ಕ ಕಳಿಸಿರೋ ರಾಖಿ. ಅವರಪ್ಪ ಆವಾಗಲೇ ಬೆಳಗ್ಗೆನೇ ಸ್ವೀಟ್ ತಂದು ಎಲ್ಲ ಇಟ್ಟು ಹೋಗಿದ್ರು. ಬಂದ ತಕ್ಷಣ ಕಟ್ಸ್ರಿ ಅಂತ ಹೇಳಿಬಿಟ್ಟು ಈಗ ಸ್ವೀಟ್ ಬಾಕ್ಸ್ ತಂದಿದ್ರು. ನಮ್ಮ ಸಿಸ್ಟರ್ ಫೇವ್ರೆಟ್ ಸ್ವೀಟ್. ಅವ್ರ ಅಪ್ಪಂಗೆ ಹೇಳಿಬಿಟ್ಟು ನನಗೆ ಕಾಜು ಕತ್ಲಿನೇ ಬೇಕು ಅಂತ ತರಿಸ್ಕೊಂಡೈತೆ. ಪ್ಲೇಟು ರೆಡಿ ಆಯಿತು. ಹಾಗೆ ಆರತಿ ತಟ್ಟೆ ಒಂದು ರೆಡಿ ಮಾಡ್ಕೋಬೇಕು. ಟೀಪಾಯಿ ಅಂತೂ ಇಲ್ಲ ಹಾಕಿದ್ದೀವಿ, ಹಾಗಾಗಿ ಟೀಪಾಯಿ ಇಲ್ಲ, ಆರತಿ ತಟ್ಟೆ ಇಲ್ಲೇ ರೆಡಿ ಇದೆ. ಇದನ್ನೇ ಇದು ಮಾಡಿಸ್ಬಿಡ್ತೀನಿ ಇವಾಗ. ಆರತಿ ಹಚ್ವಿ. ಫ್ರೆಂಡ್ಸ್, ಅವ್ರ ಅಕ್ಕನಿಗೆ ಕೊಡೋದಕ್ಕೆ 500 ರೂಪಾಯಿನ ಇಟ್ಟಿದ್ದಾರೆ ಅವ್ರ ನಮ್ಮ ಮನೆಯವರು. ಅವರಪ್ಪ 500 ರೂಪಾಯಿ ಇಟ್ಟಿದ್ದಾರೆ ಅವ್ರ ಅಕ್ಕನಿಗೆ ಕೊಡೋಕ್ಕಂತೇಳಿ. ಸದ್ಯಕ್ಕೆ ಇವಾಗ ರಾಖಿ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಮೊನ್ನೆ ಹೋದಾಗ ಅವ್ನಿಗೊಂದು ಜೊತೆ ಬಟ್ಟೆ ತೊಗೊಂಬಂದಿತ್ತು. ರಾಖಿ ಹಬ್ಬಕ್ಕೆ ಪ್ರತಿ ವರ್ಷ ಹಂಗೆ ಹೊಸ ಬಟ್ಟೆನೇ ತೊಗೊಳ್ತೀವಿ. ಒಂದು ಇದು ಶಾರ್ಟ್ಸು ಮತ್ತು ಒಂದು ಶರ್ಟ್. ಈಗ ಅದನ್ನೇ ಹಾಕಿ ರೆಡಿ ಮಾಡಿ ಕಟ್ಟಿಸ್ತೀನಿ ಫ್ರೆಂಡ್ಸ್. ಇವಾಗ ಉದ್ದಕ್ಕೆ ಹಚ್ಕೋಬೇಕು. ಸಣ್ಣ ಉದ್ದಕ್ಕೆ ಇಲ್ಲ ಸೀದಾ ಹಚ್ಕೋ, ಕಾಲು ಮಾಡಿಸ್ಕೊಂಡು ಕುತ್ಕೋ. ಇಲ್ಲ ಸ್ವಲ್ಪ ಸೀದಾ ಕುತ್ಕೊ. ಕಣ್ಣು ಮುಚ್ಕೊ. ಅರ್ಶಿನ ಹಚ್ಚು. ಎಣ್ಣೆ ಹಚ್ಚಬೇಕು. ಇಲ್ಲಿ ಹಚ್ಬೇಕು. ಮುಂದೆ ಹೆಣ್ಮಕ್ಳ ಥರ ಇಲ್ಲಲ್ಲ. ರಾಖಿ ಪಿಕ್ಚರ್. ರಾಖಿ ಅಂದ್ರೆ ಯಾರು? ಮದುವೆ. ಚಾಕ್ಲೇಟ್ ಎರಡು ರಾಖಿನ ಕಟ್ಟಬೇಕು. ಇದ್ರ ಮೇಲೆ ಐತೆ. ಕಟ್ಟು. ಹದಿನೈದು ನಿಮಿಷ ಕಟ್ಟು. ಐಡಿ ಸರ್. ಯಾವ ಕಡೆ ಬ್ಲೋ ಮಾಡ್ತೀನಿ? ಮಮ್ಮಿ ಈ ಕಡೆ ಕಟ್ಟೋಣ, ಈ ಕಡೆ ಸ್ವಲ್ಪ ತಡಿ, ಬರುತ್ತೆ ತಡಿ. ನೀಟಾಗಿ ಕಟ್ಟು. ಕೈ ನೀಟಾಗಿ ಇಟ್ಕೊಂಡಿ. ಎರಡು ಗಂಟೆ ಕಟ್ಟಿ ಆಮೇಲೆ ಬಿಚ್ಬೇಕು. ಟೈಟ್ ಮಾಡಬೇಡ. ಇನ್ನೊಂದು ಬೇಡ. ಅದು ಅಕ್ಕಂದು ಇನ್ನೊಂದು ಆರತಿ. ಇದು ಗಣಪಂದು, ಅದು ಆರತಿ. ಗಾನು ಅಕ್ಕಂದು ಬ್ರೋ. ನೀನೇ ಕಟ್ಟಬೇಕು. ನೀನು ಅವಳನ್ನ ಕಾಪಾಡಬೇಕು, ಅದಕ್ಕೆ ಕಟ್ಟಿರೋದು. ಅಕ್ಕಂಗೆ ಲೈಫ್ ಲಾಂಗ್ ನೀನು ಅವಳನ್ನ ಅದಕ್ಕೆ ಕಟ್ತಾರೆ. ರಕ್ಷಣೆ ಅದು. ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಕ್ಕ ಅಂತೇಳಿ ಕಟ್ಟಿಸ್ಕೋಬೇಕು. ಅದಾಯ್ತಾ? ಇದು ಆರಾಧ್ಯಕ್ಕನು. ಅವಳು ನಿಮ್ಮ ಅಕ್ಕ ಅಲ್ವಾ? ನಿಧಾನಕ್ಕೆ ಸ್ವಲ್ಪ ತಿನ್ಸ್ ಫಸ್ಟ್. ಸುಮ್ ಕುತ್ಕೋ. ಮುಂದಕ್ಕೆ ಬನ್ನಿ. ಅಕ್ಷತೆ ಹಾಕಿ ಆರತಿ ಮಾಡಿ. ಅಕ್ಕ ಸೈಡ್ ಕೈ ಮುಗಿ ಅಕ್ಕಂಗೆ. ಎದ್ದೇಳಿ ಅವಳು ನೀ ಕುತ್ಕೋ. ಅಕ್ಕಂಗೆ ಕುಂಕುಮ ಹಚ್ಚ. ಇಲ್ಲ ಚೆನ್ನಾಗಿ ಹಚ್ಚ. ಈಗ ಸ್ವೀಟ್ ಸಾಕು. ಸ್ವೀಟ್ ಎಲ್ಲೋ ಹಚ್ಬೇಕು. ಎಲ್ಲೋ ಇದನ್ನ ಹಚ್ಬೇಕು. ಅದು ಇಲ್ಲ ಅಷ್ಟೇ ಕಣೋ.
ಅಕ್ಕ ಸ್ವೀಟ್ ತಿನ್ಸು. ಕೈ ಇದನ್ನ ಕೊಡು ಅಕ್ಕ. ತಗೋ ಆರತಿ ಮಾಡ್ಬೇಕು. ನಂಗೆ ಇನ್ನ ಬೇಕು. ಸಾಕು, ನೆಕ್ಸ್ಟ್ ಕೊಡ್ತೀನಿ. ನೌಕರಿ ಮಾಡೋವಾಗ ಕೊಡ್ತೀನಿ ಅಂತ ಹೇಳಿ. ನಾನು ನೌಕರಿ ಮಾಡ್ತೀನಲ್ಲ ಅವಾಗ ಕೊಡ್ತೀನಿ. ನಾನು ನೌಕರಿ ಮಾಡ್ತೀನಿ ಅವಾಗ ಜಾಸ್ತಿ ಇಡ್ಲೇಬೇಕು. ಜಾಸ್ತಿ ಕೊಡ್ತೀನಿ ಅವಾಗ. ಜಾಸ್ತಿ ಕೊಡ್ತೀನಿ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಂತೇಳಿ. ನಿಮ್ಗೆ ಒಳ್ಳೇದಾಗಲಿ ಓಕೆನಾ? ಆಯ್ತು ಸರ್. ಗುಡ್ ಸರ್. ಕಾಲಿಗೆ ನಮಸ್ಕಾರ ಮಾಡೋಳಿ. ನಮಸ್ಕಾರ ಮಾಡು. ಕೂತ್ಕೊಳ್ಳಿ, ಫೋಟೋ ತೆಗಿತೀನಿ. ತಿನ್ಬಿಡ್ತಾಡಿ, ಆರತಿ ಮಾಡು. ಇದಿಷ್ಟು ತಿನ್ಬಿಡು. ನಮ್ಗೆ ಕಟ್ಟೋದು ಒಂದು ಫೋಟೋ. ಬೇಡ ತಡಿ, ಒಂದು ನಿಮಿಷ.